ಗ್ಯಾರಂಟಿಗಾಗಿ ಏನೇನ್ ಮಾಡಬಹುದು ಅದಷ್ಟನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ಯಾಕೆ ಅಂದ್ರೆ ವಿಕಲಚೇತನರ ಅನುದಾನವನ್ನ ಈಗ ಕಡಿತ ಮಾಡಿದ್ದಾರೆ. ಕಳೆದ ವರ್ಷದ ಹಂಚಿಕೆಗಿಂತ 80% ಅನುದಾನ ಕಡಿತ ಮಾಡುವಂತಹ ಆರೋಪ ಕೇಳಿಬಂದಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಈ ಕುರಿತಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಕಲಚೇತನರ ಶ್ರವಣ ಸಾಧನಗಳು, ಊರುಗೋಲು, ಶ್ರವಣ ದೋಷವುಳ್ಳವರಿಗೆ ಹೊಲಿಗೆ ಯಂತ್ರಗಳನ್ನು ಕೊಡಲಾಗುತ್ತೆ. ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆಗಳಿಗೆ ಈಗ ಅಡ್ಡಿಪಡಿಸಿದ್ದಾರೆ. ಈ ಹಿಂದೆ 53 ಕೋಟಿ ಇದ್ದ ಅನುದಾನ ಈಗ ಜಸ್ಟ್ 10 ಕೋಟಿಗೆ ಬಂದಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಾಗಿ ಎಲ್ಲೆಲ್ಲಿ ಹಣವನ್ನ ಸಂಗ್ರಹ ಮಾಡಬಹುದೋ, ಉಳಿಸಬಹುದೋ ಅದನ್ನೆಲ್ಲ ಈ ಯೋಜನೆಗಳ ಮೂಲಕವಾಗಿ ಕಡಿತ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಶೋಭಾ ಕರಂದ್ಲಾಜೆ ಮತ್ತು ಪ್ರಹ್ಲಾದ್ ಜೋಶಿ ಅವರು ಎತ್ತಿದ್ದಾರೆ. ಕಳೆದ ವರ್ಷದ ಹಂಚಿಕೆಗಿಂತ 80% ಅನುದಾನ ಕಡಿತ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ 14 ಯೋಜನೆಗಳಿಗೆ ಅಡ್ಡಿಪಡಿಸಿದ್ದಾರೆ. ಆ ಯೋಜನೆಗಳು ಯಾವ್ಯಾವು ಅನ್ನುವಂತಹ ಪಟ್ಟಿಗಳು ಕೂಡ ಗೊತ್ತಾಗುತ್ತೆ ಮುಂದೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಟ್ಟು 14 ಯೋಜನೆಗಳಿಗೆ ಅಡ್ಡಿ. ಕಳೆದ ವರ್ಷ ವಿಕಲಚೇತನರಿಗೆ 53 ಕೋಟಿಯಷ್ಟು ಅನುದಾನವನ್ನು ಮೀಸಲಿರಿಸಲಾಗಿತ್ತು. ಅದಿನ್ನೂ ಖರ್ಚಾಗಿರಲಿಲ್ಲ. ಇಷ್ಟು ಈ ವಿಕಲಚೇತನರಿಗಾಗಿ ಅಂತ ಕಳೆದ ವರ್ಷ ಇಟ್ಟಿರುವಂತಹ ಮೊತ್ತ. ಈಗ ಅದರಲ್ಲಿ ಕಡಿತ ಮಾಡಿದ್ದಾರೆ. 2024-25ನೇ ಸಾಲಿಗೆ 10 ಕೋಟಿಯಷ್ಟೇ ಅನುದಾನವನ್ನ ಮೀಸಲಾಗಿಟ್ಟಿದ್ದಾರೆ. ಉಳಿದ ಹಣ ಯಾವುದಕ್ಕಾಗಿ ಬಳಕೆಯಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅದಕ್ಕೆ ಸಿಗ್ತಾ ಇರೋ ಉತ್ತರ ಗ್ಯಾರಂಟಿಗಳು. ಸಹಜವಾಗಿ ಗ್ಯಾರಂಟಿಗಳನ್ನ ನಿಭಾಯಿಸೋಕ್ಕೋಸ್ಕರ ಇದನ್ನೆಲ್ಲ ಕಡಿತ ಮಾಡ್ತಿದ್ದಾರೆ ಅಂತ ಸರ್ಕಾರದ ನಿರ್ಧಾರಕ್ಕೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರ ಇನ್ನೂ ಯಾವ್ದ್ಯಾವುದಕ್ಕೆ ಕೊಕ್ಕಿ ಹಾಕುತ್ತೆ, ಎಲ್ಲೆಲ್ಲಿ ಕತ್ರಿ ಹಾಕೋ ಮೂಲಕವಾಗಿ ಈ ರೀತಿಯಾಗಿ ಹಣ ಸಂಗ್ರಹ ಮಾಡುವಂತಹ ಕಾರ್ಯವನ್ನ ಮಾಡುತ್ತೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಳಿದ್ರೆ ಯಾವುದೇ ಸಮಸ್ಯೆ ಇಲ್ಲ, ಹಣ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಸಮಸ್ಯೆ ಇಲ್ಲ, ಹಣ ಇದೆ ಅಂತೀರಿ, ಹಾಗಾದ್ರೆ ಕಡಿತ ಯಾಕೆ ಮಾಡ್ತಾ ಇದ್ದೀರಿ? SC/ST ಅಭಿವೃದ್ಧಿ ನಿಗಮಕ್ಕೆ ಅಂತ ದುಡ್ಡಿಟ್ಟಿದ್ದನ್ನು ಕೂಡ ಇವರು ಗ್ಯಾರಂಟಿ ಯೋಜನೆಗಳಿಗೆ ಅಂತ ಎತ್ಕೊಂಡ್ರು, ಅದನ್ನು ಕೊಡ್ಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಒಂದು ಪ್ರಶ್ನೆ ಮಾಡಿದ್ರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಬಂದಾಗ. ನಬಾರ್ಡ್ ಯೋಜನೆಯಲ್ಲಿ ನಮಗೆ ಕೊಡ್ತಾ ಇದ್ದಂತಹ ಸಾಲವನ್ನು ನೀವು ಯಾಕೆ ಇಷ್ಟೊಂದು 58% ಕಡಿಮೆ ಕಡಿತಗೊಳಿಸಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದೀನಿ ಅಂತ. ಈಗ ಇದಕ್ಕೂ ಉತ್ತರ ಹೇಳಬೇಕು ಅವರು. ನೀವು ವಿಕಲಚೇತನರ ಕಲ್ಯಾಣಕ್ಕೆ ಅಂತ ಮೀಸಲಿಟ್ಟಿದ್ದಂತಹ 53-58 ಕೋಟಿ ದುಡ್ಡಲ್ಲಿ ಈಗ ಬರೀ 10 ಕೋಟಿ ಕೊಡ್ತಾ ಇದ್ದೀನಿ, ಉಳಿದಿದ್ದೆಲ್ಲ ವಾಪಸ್ ತೊಗೊಂಡಿದ್ದೀನಿ ಅಂತಂದರೆ ಉತ್ತರ ನೀವು ಇದಕ್ಕೆ ಕೊಡಬೇಕಾಗತ್ತೆ. ನೀವು ಅಲ್ಲಿ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತೀರಾ, ಇಲ್ಲಿ ಇದಕ್ಕೂ ಉತ್ತರ ಕೊಡಿ. ಆಯಿತು, ಅವ್ರು ಮಾಡಿದ್ದು ತಪ್ಪು ಅನ್ನೋದಾದರೆ ನೀವು ಮಾಡಿದ್ದು ತಪ್ಪೇ ಅಲ್ವಾ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಪ್ರಧಾನಿ ಮೋದಿ ಅವರು ನಬಾರ್ಡ್ ಯೋಜನೆಯಡಿ ರೈತರು ಕೊಡ್ತಾ ಇದ್ದ ದುಡ್ಡನ್ನು ಕಡಿತಗೊಳಿಸ್ಬಿಟ್ರು ಅಂತ ಸಿದ್ದರಾಮಯ್ಯನವರು ಇವತ್ತು ಕೂಡ ಮಾತನಾಡಿದ್ದಾರೆ ಡೆಲ್ಲಿನಲ್ಲಿ. ಈಗ ವಿಕಲಚೇತನರಿಗೆ ಮೀಸಲಿಟ್ಟಿದ್ದ ದುಡ್ಡನ್ನು ಕೂಡ ಇವರು ಕಡಿತಗೊಳಿಸಿದಾರಲ್ಲ, ಇದಕ್ಕೂ ಇವರು ಉತ್ತರ ಕೊಡಬೇಕಾಗುತ್ತಲ್ವಾ? ಅರವಿಂದ್, ಖಂಡಿತವಾಗಿ ಕೂಡ ನಿಜಕ್ಕೂ 80% ಒಂದು ಅನುದಾನವನ್ನು ಕಡಿತ ಮಾಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಸರ್ಕಾರ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮತ್ತು BJP ನಾಯಕರು ಆರೋಪ ಮಾಡ್ತಾ ಇರ್ತಕ್ಕಂಥದ್ರ ಪ್ರಕಾರ ಎಲ್ಲೋ ಒಂದು ಕಡೆ 2023-24ನೇ ಸಾಲಿನಲ್ಲಿ ಅನುದಾನವನ್ನು ಸುಮಾರು 53 ಚಿಲ್ಲರೆ ಕೋಟಿಯಷ್ಟು ಆ ಒಂದು ವಿಕಲಚೇತನರ ಒಂದು ಸಬಲೀಕರಣಕ್ಕಾಗಿ ಇಟ್ಟಿದ್ರು. ಆದರೆ ಅದು 24-25ರಷ್ಟೊತ್ತಿಗೆ 10 ಕೋಟಿಗೆ ಬಂದು ಇಳಿದಿದೆ. 80% ಕಟ್ ಆಫ್ ಮಾಡಿದ್ದಾರೆ. ಅದು ಗ್ಯಾರಂಟಿ ಯೋಜನೆಗಳಿಗೋಸ್ಕರವಾಗಿ ಎಲ್ಲ ಒಂದು ಕಡೆ ಹಣ ಹೊಂದಿಸೋದಕ್ಕೆ ಈ ರೀತಿ ಎಲ್ಲ ಇಲಾಖೆಗಳಲ್ಲೂ ಏನು ಕಟ್ ಆಫ್ ಮಾಡ್ತಾ ಇದ್ದಾರೆ, ಅದನ್ನು ಈ ಒಂದು ವಿಕಲಚೇತನ ಹಣವನ್ನು ಕೂಡ ಬಿಟ್ಟಿಲ್ಲ ಅಂತ ಕೂಡ ವ್ಯಾಪಕವಾಗಿ ರಾಷ್ಟ್ರಾದ್ಯಂತ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಷ್ಟ್ರೀಯ ಅಂಧರ ಒಕ್ಕೂಟದಿಂದ ಒಂದು ಕರ್ನಾಟಕ ವಿಭಾಗದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗೌತಮ್ ಅಗರ್ವಾಲ್ ಅವರು ಕೂಡ ಒಂದು ಅಂಕಿಅಂಶಗಳನ್ನು ಮುಂದಿಡ್ತಾರೆ. ಅಂದರೆ ಕಳೆದ ಬಾರಿ 4,000 ದ್ವಿಚಕ್ರ ವಾಹನಗಳನ್ನು ವಿಕಲಚೇತನರಿಗೆ ಒದಗಿಸಿದ್ರು. ಆದರೆ ಈ ಬಾರಿ ಎಲ್ಲ ಒಂದು ಕಡೆ 9,000 ಅಪ್ಲಿಕೇಶನ್ ಬಂದಿದ್ರು ಕೂಡ ಕೇವಲ 350 ಆ ಒಂದು ದ್ವಿಚಕ್ರ ವಾಹನಗಳನ್ನು ನೀಡೋದಕ್ಕೆ ಮಾತ್ರ ಒಂದು ರೀತಿಯಲ್ಲಿ ಅಪ್ಲಿಕೇಶನನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರ್ಕಾರ ಸ್ಪಷ್ಟನೆ ಕೊಡಬೇಕಾಗುತ್ತೆ ನಿಜಕ್ಕೂ ಕೂಡ. ಯಾಕಂದರೆ ವಿಕಲಚೇತನರ ಒಂದು ಅನುದಾನವನ್ನು ಯಾವುದೇ ಕಾರಣಕ್ಕೂ ಕೂಡ ಕಡಿತ ಮಾಡಬಾರ್ದು. ಯಾಕಂದರೆ 2011ರ ಗಣತಿ ಪ್ರಕಾರ 13-14 ಲಕ್ಷ ವಿಕಲಚೇತನರಿದ್ದಾರೆ ಅಂತ, ಈಗ ಇನ್ನೂ ಜಾಸ್ತಿ ಆಗಿರ್ಬೋದು. ಹಾಗಾಗಿ ಅದೆಲ್ಲವನ್ನು ಕೂಡ ತೆಗೆದುಕೊಂಡ್ರೆ ಸುಮಾರು 15-16 ಲಕ್ಷ ಒಂದು ರೀತಿಯಲ್ಲಿ ಕ್ರಾಸ್ ಆಗಿರುವಂಥ ಸನ್ನಿವೇಶ ಇದೆ. ಇಂಥ ಸಂದರ್ಭದಲ್ಲಿ ಇವರ ಹಣವನ್ನು ಕೂಡ ಬೇರೆದಕ್ಕೆ ನಾವು ಯೂಸ್ ಮಾಡ್ತೇವೆ, ಉಳಿತಾಯ ಮಾಡ್ತೇವೆ ಅಂತ ಸರ್ಕಾರದ ಏನಾದ್ರು ನಿಲುವು ಬಂದಿದೆ, ಖಂಡಿತವಾಗಿ ಕೂಡ ಇದು ತಪ್ಪು. ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರವೀಶ್, ಧನ್ಯವಾದ. ಸೊ ಇದು ಇನ್ನೊಂದು ಸುತ್ತಿನ ಹೋರಾಟಕ್ಕೆ ಕಾರಣವಾಗುತ್ತೆ ಅಂತ ಅನಿಸುತ್ತೆ. ಕೆಲವು ಸರ್ತಿ ನಿರ್ಧಾರಗಳು ತೊಗೊಂಡ್ಬಿಡ್ತಾರೆ, ವಿರೋಧ ವ್ಯಕ್ತವಾಗ್ತಾ ಇದ್ದ ಹಾಗೆ ವಾಪಸ್ ಪಡ್ಕೋತಾರೆ. ಹಾಗೆ ಮಾಡ್ತಾರ ಅಂತ ಕಾದ್ ನೋಡೋಣ.